ಅಸ್ಲಾಮ್ ವಲೈಕುಮ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಿರಿಯಾನಿ ಮಾಡ್ತಾಯಿದ್ದೇನೆ. ಒಂದು 4-5 ಖಂಡ ನೀರುಳ್ಳಿ ತಗೊಂಡಿದ್ದೀನಿ. ಅದು ಚೆನ್ನಾಗಿ ಕಟ್ ಮಾಡ್ತೇನೆ. ದೊಡ್ಡನೇ ಪೀಸ್ ಕಟ್ ಮಾಡ್ತೇನೆ, ಯಾಕೆಂದರೆ ನಾನು ಕುಕ್ಕರಲ್ಲಿ ಬೇಗ ಮಾಡೋದು. ಯಾಕೆಂದರೆ ಈ ಸಲ ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ಎಲ್ಲರೂ ಕನ್ನಡ ಆದರೆ ಎಲ್ಲರಿಗೂ ಬರ್ತದೆ, ಬೇರೆ ಭಾಷೆಯಲ್ಲಿ ನಮ್ಮವರಿಗೆ ಮಾತ್ರ ಬರೋದು. ಅದಕ್ಕೋಸ್ಕರ ಕನ್ನಡ ಮಾತಾಡ್ತೇನೆ. 3 ಖಂಡ ಟೊಮೆಟೊ ಅದೆಲ್ಲ ಕಟ್ ಮಾಡಿ ಎಲ್ಲ ಕುಕ್ಕರಿಗೆ ಹಾಕ್ತೇನೆ. 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಆಮೇಲೆ 1-2 ಸ್ಪೂನು ಉಪ್ಪು ಹಾಕ್ತೇನೆ. ಮತ್ತು 1 ಸ್ಪೂನು ಕಸ್ತೂರಿ ಮೇಥಿ ಹಾಕ್ತೇನೆ. ಆಮೇಲೆ ಹಳದಿ, ಆಮೇಲೆ 1-2-3 ಸ್ಪೂನು ಆಯಿಲ್, ಆಮೇಲೆ ಸ್ವಲ್ಪ ನೀರು. ಇಷ್ಟು ಹಾಕಿ ಕುಕ್ಕರಲ್ಲಿ ಇಟ್ಟುಬಿಡ್ತೇನೆ. 3 ವಿಸಿಲ್ ಬರುವ ತನಕ ಇಟ್ಟುಬಿಡ್ತೇನೆ. ಆಮೇಲೆ 1 kg ಚಿಕನ್ ತೆಗೆದಿದ್ದೇನೆ, ಅದು ತೊಳೆದಲ್ಲಿ ಇಟ್ಟಿದ್ದೇನೆ. ಈಗ ನೋಡಿ, ನಂದು 3 ವಿಸಿಲ್ ಆದಮೇಲೆ ಇದು ನೀರುಳ್ಳಿ ಅದು ಇದೆಲ್ಲ ಒಳ್ಳೆಯದಾಗಿ ಬೆಂತು. ಆಮೇಲೆ ಅದಕ್ಕೆ 1 ವಿಸಿಲ್ ಬರುವ ತನಕ ಈ ಚಿಕನ್ ಅದಕ್ಕೆ ಸ್ವಲ್ಪ ಇದು ಮಾಡಿ, ಅದಕ್ಕೆ 1 ವಿಸಿಲ್ ಬರುವ ತನಕ ಅದು ಬಾಯಿ ಮುಚ್ಚಿ 1 ವಿಸಿಲಿಗೆ ಇಡ್ತೇನೆ. ಜಾಸ್ತಿ ವಿಸಿಲ್ ಮಾಡಬಾರ್ದು, ಚಿಕನೆಲ್ಲ ಇದಾಗಿ ಹೋಗ್ತದೆ. ಆಮೇಲೆ 2 ಖಂಡ ನೀರುಳ್ಳಿ ತಗೊಂಡೆ, ಚೆನ್ನಾಗಿ ಇದು ಸಣ್ಣಗೆ ಹಚ್ತೇನೆ. ಅದಾದರೆ ಸಣ್ಣಗೆ ಹಚ್ಚಲಿಲ್ಲ, ಇದು ಸಣ್ಣಗೆ ಹಚ್ಚಲೇಬೇಕು ಇದು ಫ್ರೈ ಮಾಡಲಿಕ್ಕೆ, ಅದಕ್ಕೆ ಡೆಕೋರೇಷನಿಗೆ. ಈಗ ನಾನು 1 ಕ್ಯಾರೆಟ್ ತಗೊಂಡು ಚೆನ್ನಾಗಿ ತುರಿಸ್ತೇನೆ. ತುರಿದು ಅದು ಸೈಡಲ್ಲಿ ಇಡ್ತೇನೆ. ಅದು ನಮಗೆ ಕಚಂಬರಿಗೆ ಸಹ ಹಾಕಬೇಕು, ಅದಕ್ಕೆ ಸಹ ಹಾಕಬೇಕು ಇದಕ್ಕೆ ಬಿರಿಯಾನಿಗೆ. ಈಗ ನೋಡಿ 1 ವಿಸಿಲಾಯಿತು. ಇಷ್ಟು ಇಷ್ಟು ಇದಾಗಿ ಬೆಂದರೆ ಸಾಕು. ಈಗ ಬೆಂತು. ಆಮೇಲೆ 4 ಸ್ಪೂನಷ್ಟು ಗೀ ಹಾಕ್ತೇನೆ. ಒಂದು ಅಂದಾಜಿಗೆ ಹಾಕಿದರೆ ಸಾಕು. ಅದು ನಾನು ಫ್ರೈ ಮಾಡಲಿಕ್ಕೆ ಇಟ್ಟೆ. ಇದರಲ್ಲಿ ಹೀಗೆ ಕೈ ಆಡಿಸ್ತಾ ಇದ್ದೆ ಫ್ರೈ ಮಾಡಿ. ಇದಕ್ಕೆ 2.5 ಕಪ್, ಅದಕ್ಕೆ 1 kgಗೆ 2.5 ಕಪ್ ಬಾಸುಮತಿ ರೈಸ್ ತೆಗೆದೆ. ಅದನ್ನು ನೀಟಾಗಿ ತೊಳೆದು ಅದು ಸ್ವಲ್ಪ ನೀರಿನಲ್ಲಿ ನೆನೆಯಲಿಕ್ಕೆ ಅಲ್ಲಿ ಬಿಟ್ಟು ಬಿಡ್ತೇನೆ. ಆಮೇಲೆ ಒಂದು ಪಾತ್ರದಲ್ಲಿ ಈಗ ನೋಡಿ, ಇದು ಫ್ರೈ ಆಯಿತು. ನಂದು ಫ್ರೈ ಆಗಿ ಅದಕ್ಕೆ ಸ್ವಲ್ಪ ಕೊಟ್ಟೆ, ದ್ರಾಕ್ಷೆ ಮತ್ತು ಬಾದಾಮು ಇದಿಷ್ಟು ಮಾಡಿ ಅದು ಫ್ರೈ ಮಾಡಿ ತೆಗೆದು ಸ್ವಲ್ಪ ಆ ಗೀ ಕೂಡ ತೆಗೆದಿಡ್ತೇನೆ ಅದರ ಮೇಲೆಗೆ. ಮತ್ತು ಡೆಕೋರೇಷನ್ ಅದಕ್ಕೆ ಬೇಕು ಹಾಕಲಿಕ್ಕೆ ಬಿರಿಯಾನಿಗೆ. ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡೆ, ಅದಕ್ಕೆ ಜೀರಿಗೆ ಹಾಕಿದೆ, ಉಪ್ಪು ಹಾಕಿದೆ, 4 ಪೀಸಷ್ಟು ಕೆತ್ತೆ, 4 ಲವಂಗ ಮತ್ತು ಲವಂಗದ ಎಲೆ, 4 ಪೀಸ್ ಏಲಕ್ಕಿ ಮತ್ತು ಒಳ್ಳೆ ಮೆಣಸು ಇಷ್ಟು ಹಾಕಿ ಕುದಿಲಿಕ್ಕೆ ಇಟ್ಟುಬಿಡ್ತೇನೆ. ಈಗ ನೋಡಿ, ಎಲ್ಲೋ ಕಲರಾಗಿ ಕುದಿದಾದ ಮೇಲೆ ಎಲ್ಲೋ ಕಲರಾಗಿ ಬಂತು. ಆಗ ನಂದು ಅಕ್ಕಿ ಅದಕ್ಕೆ ಹಾಕಿ ಬಿಡ್ತೇನೆ. ಜಾಸ್ತಿ ನಾವು ಇದು ಮಾಡಬಾರ್ದು, ಬೇಯಿಸಬಾರ್ದು, ಅದು ಬಿರಿಯಾನಿಗೆ ಒಳ್ಳೆಯದಾಗಲ್ಲ. ಅದಷ್ಟು ಬೆಂದರೆ ಸಾಕು. ನನಗೆ ಅರ್ಧ ಕಡಿ ತೆಂಗಿನಕಾಯಿ ಬೇಕು, ಅದು ತುರಿದು ಇದಕ್ಕೆ ಅರ್ಧ ಕಡಿ ಹಾಕ್ತಾಯಿದ್ದೇನೆ. 1 ಕಾಯಿ ಮೆಣಸು ತೆಗೆದೆ, 1 ಪಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಸ್ಪೂನು ಕೊತ್ತಂಬರಿ, 1 ಚಿಕ್ಕದು ಸ್ಪೂನಲ್ಲಿ ಜೀರಿಗೆ, 1 ಸ್ಪೂನು ಬಡಸೊಪ್ಪು, ಆಮೇಲೆ ಸ್ವಲ್ಪ 2 ಪೀಸ್ ಕೆತ್ತೆ ಹಾಕ್ತೇನೆ. ಆಮೇಲೆ 3 ಲವಂಗ ಮತ್ತು 3-4 ಒಳ್ಳೆ ಮೆಣಸು, ಏಲಕ್ಕಿ ಮತ್ತು 1 ಸ್ಪೂನ್ ಕಸಕಸ ಮತ್ತು ಲವಂಗದ್ದು ಎಳೆ ಮತ್ತು 4-5 ಪೀಸ್ ಕೊಟ್ಟೆ ಹಾಕ್ತೇನೆ. ಮತ್ತು ಕರಿ ಲೀವ್ಸ್ ನಾನು ಒಣಗಿಸಿ ಅದು ಮಾಡಿ ಸ್ವಲ್ಪ ಪುಡಿ ಮಾಡಿ ಇಟ್ಟಿದ್ದೆ ಅದು. ಆಮೇಲೆ ಸ್ವಲ್ಪ ನೀರು ಹಾಕಿ ಅದು ಮಸಾಲೆ ರುಬ್ಕೋತೇನೆ ಮಿಕ್ಸಿಯಲ್ಲಿ. ಅದು ರುಬ್ಬಿ ಆದಮೇಲೆ ಇದಕ್ಕೆ ಹಾಕ್ತೇನೆ ನಾನು. ಅದಕ್ಕೆ ಸ್ವಲ್ಪ ಇದರಲ್ಲೇ ಮಿಕ್ಸಿಯಿಂದನೇ ಸ್ವಲ್ಪ ಇದು ಮಾಡಿ ಅದಕ್ಕೆ ನೀರು ಹಾಕಿ ಬಿಡ್ತೇನೆ. ಈಗ ನೀರು ಹಾಕಿ ಸ್ವಲ್ಪ ಕೈಯಲ್ಲಿ ಇದು ತಿರುಗಿಸಿ, ಸ್ಪೂನಲ್ಲಿ ಒಳ್ಳೆ ತಿರುಗಿಸಿ ಹೋಮ್ ಮೇಡ್ ಗರಂ ಮಸಾಲೆ ಅದಕ್ಕೆ ಹಾಕ್ತೇನೆ ನಾನು. ಆಮೇಲೆ 2-3 ಸ್ಪೂನು ನಮಗೆ ಬೇಕಾದಷ್ಟು ಸ್ವಲ್ಪ ಕರ್ಡ್ ಹಾಕ್ತೇನೆ, ಅದಕ್ಕೆ ಒಳ್ಳೆ ಟೇಸ್ಟ್ ಬರ್ತದೆ ಅದಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಹಾಕಿ ಆಮೇಲೆ ಬೇರೆ ಪಾತ್ರೆಗೆ ನಾನು ಹಾಕ್ತೇನೆ. ಯಾಕೆಂದರೆ ಅದು ಸ್ವಲ್ಪ ಕುದಿದು ಬಂದಮೇಲೆ ದಮ್ಮಾಗಿ ಬಿರಿಯಾನಿ ಹಾಕಬೇಕಲ್ಲ. ಈಗ ಅನ್ನ ಒಂದು ಮೃದುವಾಗಿ ಬೆಂತಲ್ಲ, ಅದನ್ನು ಹಾಕಿ ನೀರುಳ್ಳಿ ಫ್ರೈ ಮಾಡಿ ಇಟ್ಟಿದ್ದೇನಲ್ಲ ಅದೆಲ್ಲ ಡೆಕೋರೇಷನಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದೆ, ಕ್ಯಾರೆಟ್ ತುರಿ ಹಾಕಿದೆ, ಗೀ ಹಾಕಿದೆ. ಆಮೇಲೆ ಇದಕ್ಕೆ ನಾನು ಹೋಮ್ ಮೇಡ್ ಗರಂ ಮಸಾಲೆ ಹಾಕ್ತೇನೆ. ಆಮೇಲೆ ಇದಕ್ಕೆ 4-5 ಹೋಲ್ ಮಾಡಿ ದಮ್ಮಲ್ಲಿ ಇಡ್ತೇನೆ. ದಮ್ಮಲ್ಲಿ ಇಟ್ಟು ಆಮೇಲೆ ದಮ್ಮು ಬಂದ ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಲಿಕ್ಕೆ ತುಂಬ ಲೇಟಾಗಿ ಆಗ್ತದೆ, ಆದರೂ ಮಾಡಿ ನೋಡುವಾಗ ಈಸಿ. ನೀವು ನೋಡಿ ಟ್ರೈ ಮಾಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.